ನೀವು ಅದಿತಿ ಮೇಲೆ ಆರೋಪ ಮಾಡಿದಾಗ ಸ್ವಲ್ಪ ಕೋಪ ಬಂದಿತ್ತು. ಆದರೆ ನಿಮ್ಮ ವಿಷಯ ಕೇಳಿ ಬೇಜಾರಾಯಿತು. ನಿಮ್ಮ ಕನ್ಸರ್ನ್ ಬೇಕಾಗಿಲ್ಲ. ಏನು ವಿಷಯ ಕೇಳಿದ್ರಿ ಹೇಳಿ. ನಿಮಗೆ ಗರ್ಭಕೋಶದ ಆಪರೇಷನ್ ಆಗಿದೆಯಂತೆ. ಐ ಆಮ್ ಸಾರಿ. ಏನು ಮಾಡೋಕ್ಕಾಗುತ್ತೆ? ಗಂಡ್ಮಗುಗೋಸ್ಕರ ಟ್ರೈ ಮಾಡ್ತಿದ್ವಿ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಗರ್ಭಕೋಶದಲ್ಲಿ ಟ್ಯೂಮರ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಗಂಡು ಮಕ್ಕಳಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದು ನಿಮಗೆ ಆಸ್ತಿ ಕೈ ತಪ್ಪೋಯ್ತಲ್ಲ ಅಂತ ನಿರಾಸೆ ಆಯಿತು. ಏನು? ಅಂದರೆ ನಿಮ್ಮ ಮನೆ ನಿಯಮದ ಪ್ರಕಾರ ಗಂಡು ಮಕ್ಕಳಿರೋರಿಗೆ ಮಾತ್ರ ಆಸ್ತಿಯಲ್ಲಿ ಭಾಗ. ನಿಮಗಿರೋದು ಒಂದೇ ಹೆಣ್ಮಗು, ಜೊತೆಲಿ ಗರ್ಭಕೋಶ. ಪಾಪ ನಿಮ್ಮ ಆರೋಗ್ಯ ನೀವು ಮತ್ತೆ ತಾಯಿಯಾಗ ಅವಕಾಶ ಕಿತ್ಕೊಂಡ್ಬಿಡ್ತು. ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ. ಏನು ಮಾಡೋಕ್ಕಾಗತ್ತೆ? ನೋವಿನ ಜೊತೆ ಬದುಕೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಂತ ನೀವು ಶೋಭಾ ಜೀವ ತೆಗೆದಿದ್ದು ಯಾರು ಕ್ಷಮಿಸಕ್ಕಾಗಲ್ಲ. ಶೋಭಾ ಗಂಡ್ಮಗು ಆದರೆ ಆಸ್ತಿ ಎಲ್ಲ ನಿಮ್ಮ ಕೈ ತಪ್ಪು ಹೋಗುತ್ತೆ. ಅದಕ್ಕೆ ಶೋಭಾನ ಜಾಣ್ತನದಿಂದ ಮುಗಿಸ್ಬಿಟ್ರಿ ಅಂತ ನಾನು ಹೇಳಿಲ್ಲ. ಬೇಸಿಕ್ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ನಮ್ಮ ಪೊಲೀಸ್ ಅಜಯ್ ಹೇಳಿದ್ದು. ಇಲ್ಲ, ನಾನೇ ಶೋಭನ ಸಾಯಿಸ್ಲಿ? ನಾನು ಅವಳನ್ನ ಕೊಂದಿಲ್ಲ. ಅವಳನ್ನು ಕೊಲ್ಲೋ ಉದ್ದೇಶನೂ ನನಗಿರಲಿಲ್ಲ. ಪಾಪ ಅವಳಿಗೇನೋ ಕಾಯಿಲೆ ಇತ್ತಲ್ಲ, ಆದ್ರಿಂದ ಅವಳು ಸತ್ತಿರ್ಬೇಕಷ್ಟೇ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನಾನೇನು ಪೊಲೀಸ್ ಅಲ್ವಲ್ಲ. ನೀವು ಕೊಂದಿಲ್ಲ ಅಂತ ನಾನು ನಂಬ್ತೀನಿ, ಆದರೆ ನಮ್ಮ ಪೊಲೀಸ್ ಅಜಯ್ ನಂಬೇಕಲ್ಲ. ನೀವು ನಂಬಿಸೋ ಪ್ರಯತ್ನ ಮಾಡಿ. ನೀವು ಅವ್ರಿಗೆ ಅಕ್ಕ ತಾನೆ. ಅವ್ನು ನನ್ನ ತಮ್ಮನೇ. ನಾನು ಅವನ್ನ ನಂಬಿಸ್ಬೋದು, ಆದರೆ ಅವನಿಗೆ ನಿಮ್ಮ ಮೇಲೆ ಅನುಮಾನ. ನೀವು ತಪ್ಪು ಮಾಡಿಲ್ಲ ಅಂದರೂ ಯಾರನ್ನ ಉಳ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಅದು ಯಾರು ಅಂತ ಹೇಳಿದ್ರೆ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ, ಇಲ್ಲದನ್ನೆಲ್ಲ ಕಲ್ಪಿಸ್ಕೊಳ್ತಿದ್ದಾರೆ. ಸರಿ, ಹಾಗಿದ್ರೆ ನೀವು ಅಜಯ್ ಹತ್ರನೇ ಮಾತಾಡ್ಕೊಳ್ಳಿ. ನಿಂತ್ಕೊಳ್ಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್